ನೋಡಿ ಹಿಂಗೆ ಸ್ವಲ್ಪ ಏನಾದರೂ ಆತರ ಪಟ್ರೆ ಯಾಕಣ್ಣ ನಿಲ್ಸ್ಕೊಂಬಿಟ್ರೆ ನೋಡಿ ಈ ಥರ ಆಗುತ್ತೆ. ಈಗ ಇವ್ರು ನಿಲ್ಸ್ಕೊಂಡ್ರು ನನ್ನ ಪಕ್ಕದಲ್ಲಿ ಲೆಫ್ಟ್ ರೈಟ್ ಹೇಳ್ಕೊಬೇಕಂದ್ರೆ ವೆಹಿಕಲ್ಸ್ ಇರಬಾರ್ದು, ನೋಡ್ಕೊಬೇಕು. ಮಿನಿಟ್ಸ್ ಆಗಿದೆ ಈಗ ಟ್ರಾವೆಲ್ಲು. 8:31ಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ, ಈಗ ಕರೆಕ್ಟಾಗಿ 9:01 ಇಲ್ಲಿ ಕಾಣಿಸ್ತಿದೆ ನೋಡಿ ಟೈಮು. BBMP ಕಸ ವಿಲೇವಾರಿ ಆಟೋ ಇದು. ಕಸನೆಲ್ಲ ತೊಗೊಂಡೋಗಿ ಎಲ್ಲ ಹಾಕ್ತಾರೋ ನಂಗೆ ಗೊತ್ತಿಲ್ಲ. ಸೊ ಈ ಥರ ಅಂಶಲ್ಲ ಓಕೆ. ಬ್ಯಾಂಗ್ಳೂರಲ್ಲಿ ಒಂದು ರಿವಾಲ್ಟ್ ಶೋರೂಮ್ ಇದೆ ನೋಡಿ, ಇದೆ ಒಂದೇ ಶೋರೂಮ್ ಇರೋದು, ಇದು ರಿವಾಲ್ಟ್ ಶೋರೂಮ್. ಇದು ಏನೋ. ಸೊ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಧುವಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬ್ಯಾಂಗ್ಳೂರು ಟ್ರಾಫಿಕಲ್ಲಿ, ಅಂದರೆ ಡೈಲಿ ಆಫೀಸ್ಗೆ ಹೋಗೋರು, ಸೊ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಯಾವ ರೀತಿಯಾಗಿ ಟ್ರಾವೆಲ್ ಮಾಡ್ತಾರೆ. ಸೊ ನಾನು ಕೂಡ ಡೈಲಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಂದು ಒಂದು 23 to 24 ಕಿಲೋಮೀಟರ್ಸ್ ಡೈಲಿ ಒನ್ ಸೈಡ್ ಡ್ರೈವ್ ಆಗಿರುತ್ತೆ. ಇಲ್ಲಿಂದ ಆಫೀಸ್ಗೆ ಹೋಗಬೇಕಂದ್ರೆ 23-24 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಫ್ರಮ್ ಚಂದಾಪುರ ಟು ಡೈರಿ ಸರ್ಕಲ್ ಹೋಗಬೇಕು. ಸೊ ಇದು ಹೊಸೂರು ಮೇನ್ ರೋಡು. ನಿಮಗೆ ಗೊತ್ತು, ಹೊಸೂರು ಮೇನ್ ರೋಡಲ್ಲಿ ತುಂಬ ಸಿಗ್ನಲ್ಸ್ ಇದೆ, ದೊಡ್ಡ ದೊಡ್ಡ ಸಿಗ್ನಲ್ಸ್ ಇದೆ. ಸೊ ಆ್ಯಂಡ್ ಅದರಲ್ಲೆಲ್ಲ ನಾವು ಹೆಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಈ ಒಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಈಗ ನೋಡಿ, ನಾನು ಆ್ಯಕ್ಚುಲಿ ಈಗ ಟೈಮ್ ಲೇಟ್ ಆಯಿತು. ಸೊ ಈಗ 8:31. ಸೊ ಆ್ಯಕ್ಚುಲಿ ನಾನು 8:10ಗೆ 8:15 ಒಳಗಡೆ ಮನೆ ಬಿಡ್ತಾಯಿದ್ದೆ, ಯಾಕಂದರೆ 9:15 ಒಳಗಡೆ ನಾನು ಪಂಚ್ ಮಾಡಿರಬೇಕು ಆಫೀಸಲ್ಲಿ. ಸೊ ಈಗ ಲೇಟ್ ಆಗೋಯ್ತು. ಸೊ ಯಾವ ರೀತಿಯಾಗಿ ನಾವು ಟ್ರಾವೆಲ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಒಂದು ಸ್ವಲ್ಪ ಟ್ರಿಕ್ಸ್ ಇದೆ ಯಾವ ರೀತಿಯಾಗಿ ಟ್ರಾವೆಲ್ ಮಾಡಬೇಕು ಬ್ಯಾಂಗ್ಳೂರು ಟ್ರಾಫಿಕಲ್ಲಿ. ಆ್ಯಂಡ್ ಡೈಲಿ ಟ್ರಾವೆಲ್ ಮಾಡೋರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅಂತೇಳಿ. ಸೊ ಹಾಗೆಯೇ ನಾನು ಈಗ ಒಂದು ಟೈಮರ್ನ ಹಾಕ್ಕೊಂಡ್ಬಿಡ್ತೀನಿ. ಸೊ ಟೈಮರ್ ಹಾಕ್ಕೊಂಬಿಟ್ರೆ ಈಗ ಎಷ್ಟು ಟೈಮಲ್ಲಿ ನಾನು ರೀಚ್ ಆದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ 00 ಇದೆ, ಟೈಮ್ ಬಂದು 8:31 ಇವಾಗ ಮಾರ್ನಿಂಗು. ಸೊ ಟೈಮರ್ನ ಆನ್ ಮಾಡ್ಕೊಂಡಿದ್ದಾಯಿತು. ಸೊ ಈಗ ನಾವು ಹೊರಡೋಣ. ಸೊ ಇದು ನಮ್ಮೂರು, ಸ್ವಲ್ಪ ಔಟ್ರಲ್ಲಿ ಇನ್ನೂ ರೋಡೆಲ್ಲ ಚೆನ್ನಾಗಿಲ್ಲ, ರಿಪೇರಿ ಆಗಿಲ್ಲ. ಊರು ಒಳಗಡೆ ಮಾತ್ರ ಸ್ವಲ್ಪ ಚೆನ್ನಾಗಿ ರೀಸೆಂಟಾಗಿ ಮಾಡಿದ್ದಾರೆ ರೋಡನ್ನ. ನೋಡಿ ಸೈಡ್ಗೆ ಹೋಗ್ತಾರ ಜನ, ಆರನ್ ಮಾಡಿದ್ರೆ ಸೈಡ್ಗೆ ಹೋಗೋದಕ್ಕೆ ಕಷ್ಟ, ಏನು ಮಾಡೋದು. ಸೊ ಇನ್ನು ಪೆಟ್ರೋಲ್ ಕೂಡ ಹಾಕ್ಸ್ಬೇಕು, ಅಲ್ಲೊಂದು 2-3 ಮಿನಿಟ್ಸ್ ಆಗಿಬಿಡುತ್ತೆ ಪೆಟ್ರೋಲ್ ಹಾಕ್ಸೋದಕ್ಕೆ. ಸ್ವಲ್ಪ ಲೇಟ್ನೇ ಆಯಿತು. ಲೇಟ್ ಆದರೆ ನಮಗೂ ಆನ್ ಟೈಮ್ ರೀಚ್ ಮಾಡೋ ಅಂಥ ಒಂದು ಇದಿರುತ್ತೆ. ಓಕೆ, ನೋಡೋಣ. ಸೊ ಇದೇ ನಮ್ಮೂರು. ಇದು ಹೊಸೂರು ಮೇನ್ ರೋಡ್ಗೆ, ಬ್ಯಾಂಗ್ಳೂರು ಟು ಹೊಸೂರು ಮೇನ್ ರೋಡ್ಗೆ ಅಟ್ಯಾಚ್ಡು. ಸೊ ಇನ್ನೇನು ಮುಂದೆ ಹೋದರೆ ಮೇನ್ ರೋಡು. ಸೊ ಇಲ್ಲಿಂದ ಚಂದಾಪುರ 2 ಕಿಲೋಮೀಟರ್ಸು ನಮಗೆ ಹೊಸೂರು ಮೇನ್ ರೋಡಲ್ಲಿ. ಸೊ ನನಗೆ ಇನ್ನೊಂದು ನೆನ್ನೆ ಕೂಡ ಲೇಟ್ ಆಯಿತು. ಆಗಲೇ ಒಂದು 5 ಮಿನಿಟ್ಸ್ ಲೇಟಾಗೆ ಪಂಚ್ ಮಾಡಿದ್ದೀನಿ. ಸೊ ಅದು ಏನಕ್ಕಂದರೆ ವೀರಸಂದ್ರ ಸಿಗ್ನಲಲ್ಲಿ ತುಂಬ ಟ್ರಾಫಿಕ್ ಜಾಮು. ಯಾಕಂದರೆ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು, ಅಲ್ಲಿ ಫುಲ್ ನೀರು ನಿಂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಫುಲ್ ಜಾಮ್ ಆಗಿಬಿಟ್ಟಿತ್ತು. ಹಾಗಾಗಿ ನನಗೂ ತುಂಬ ಲೇಟ್ ಆಗೋಯ್ತು. ಅಲ್ಲಿ ಒಂದು 2-3 ಕಿಲೋಮೀಟ್ರು ಟ್ರಾಫಿಕ್ ಫುಲ್ ಜಾಮ್ ಇತ್ತು, ಬೇಗ ಪಾಸ್ ಆಗಲಿಕ್ಕಾಗಿಲ್ಲ. ಸೊ ನಾನು ಇಷ್ಟೊತ್ತಿಗೆ ಆಲ್ರೆಡಿ ಹೊಸ ರೋಡ್ ಕ್ರಾಸ್ ಮಾಡ್ತಾಯಿದ್ದೆ, ಈಗ ಇನ್ನೂ ಚಂದಾಪುರದಲ್ಲೇ ಇದ್ದೀನಿ. ಇಷ್ಟೊತ್ತು ನಾನು ಹೊಸ ರೋಡ್ ಕ್ರಾಸ್ ಮಾಡಿರಬೇಕಾಗಿತ್ತು. ಆ್ಯಂಡ್ 2 ಆಪ್ಷನ್ ಇದೆ, ಫ್ಲೈಓವರ್ ಮೇಲೆ ಹೋಗಬೇಕು, ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೊಮ್ಮನಹಳ್ಳಿ ಫ್ಲೈಓವರು ರೂಪನಗರದ್ದು, ಅದು ತೊಗೊಬೇಕು. ಇಲ್ಲಾಂದರೆ ಕೆಳಗಡೆ ಹೋಗಬೇಕು. ನಾನು ಆಲ್ಮೋಸ್ಟ್ ಕೆಳಗಡೆನೇ ಚೂಸ್ ಮಾಡ್ತೀನಿ. ಸೊ ಮೇಲೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅದಕ್ಕೊಂದು 700 ಸ್ಪೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾವೊಂದು 10-15 ಮಿನಿಟ್ಸ್ ಬೇಗ ಬಿಟ್ಟರೆ ಮೇಲೆ ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ, ಕೆಳಗಡೆನೇ ಆರಾಮಾಗಿ ಹೋಗ್ಬೋದು. ಹಾಗಾಗಿ ಸೊ ಶೆಲ್ ಪೆಟ್ರೋಲ್ ಬಂಕಿಗೆ ಬಂದ್ವಿ. ನಮಸ್ಕಾರ. $500 ಮಾಡಿ. 500 ನಾರ್ಮಲ್. ನಾರ್ಮಲ್ಲು. ಸೊ ಈಗ 500 ನಾರ್ಮಲ್ ಪೆಟ್ರೋಲ್ ಮಾಡ್ತಾಯಿದ್ದಾರೆ. ಎಷ್ಟಿದೆ ನಾರ್ಮಲ್ಲು? 114 ರೂಪಾಯಿ. ಪವರ್ ಎಷ್ಟಿದೆ? 123. ಸೊ ಪವರ್ ಪೆಟ್ರೋಲ್ 123, ನಾರ್ಮಲ್ ಪೆಟ್ರೋಲ್ 114. ನಾರ್ಮಲಾಗಿ ಬೇರೆ ಬಂಕಲ್ಲೆಲ್ಲ ಎಷ್ಟಿದೆ? 103ನಾ? 102 ಇದೆ ಅಲ್ಲ. ಸೊ ಅಲ್ಲಿಗೆ ಒಂದು 10-12 ರೂಪೀಸ್ ಜಾಸ್ತಿ ಶೆಲ್ ಪೆಟ್ರೋಲ್ ಬಂಕಲ್ಲಿ. ಸೊ 500 ಪೆಟ್ರೋಲ್ ಆಯಿತು. ಸೊ ಆಲ್ಮೋಸ್ಟ್ ಈಗ ನಾನು ಶೆಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಹೀರೋ ಎಕ್ಸ್ಪಲ್ಸ್ಗೆ. ಸೊ ಅದು ಬಿಟ್ಟರೆ ನಾನು HP ಪ್ರಿಪೇರ್ ಮಾಡ್ತೀನಿ. ಇದು 2 ಪೆಟ್ರೋಲ್ ನಾನು ಯೂಸ್ ಮಾಡೋದು. ಶೆಲ್ ಇಲ್ಲಾಂದರೆ ಆಗಿಲ್ಲ ಅಂದರೆ HP ಯೂಸ್ ಮಾಡ್ತಾಯಿದ್ದೀನಿ. 10 ರೂಪೀಸ್ ಡಿಸ್ಕೌಂಟ್ ಸಿಕ್ಕಿದೆ.
ಸೊ ನೋಡಿ 500 ಹಾಕ್ಸ್ಕೊಂಡಿದ್ದಕ್ಕೆ 10 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. 600 ಹಾಕ್ಸಿದ್ರೆ 20 ರೂಪಾಯಿ ಆಗುತ್ತೆ. ಆ್ಯಕ್ಚುಲಿ ಅದು 300ಗೆ ಒಂದು 10 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ ಶೆಲ್ ಪೆಟ್ರೋಲ್ ಬಂಕಲ್ಲಿ. ಆ್ಯಂಡ್ ಶೆಲ್ ಪಾಯಿಂಟ್ಸ್ ಕೂಡ ಆ್ಯಡ್ ಆಗುತ್ತೆ ನಮಗೆ. ಈಗ ಒಂದು 500 ಹಾಕ್ಸಿದ್ರೆ ಎಷ್ಟು ಒಂದು 20-25 ಪಾಯಿಂಟ್ಸ್ ಆ್ಯಡ್ ಆಗುತ್ತಾ? ಹಾಂ, ಈಗ ಒಂದು ಆ್ಯಡ್ ಪಾಯಿಂಟ್ಸ್ ಎಷ್ಟು ಆ್ಯಡ್ ಆಗುತ್ತೆ 500ಗೆ? 5. ಓಕೆ, 10 ಪಾಯಿಂಟ್ಸ್ ಬರುತ್ತೆ. ಸೊ ಆ ಪಾಯಿಂಟ್ಸ್ ಎಷ್ಟು ಪಾಯಿಂಟ್ ಆದರೆ ಏನು ಬೆನಿಫಿಟ್ ಇದೆ? ಓಕೆ 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 ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಶೆಲ್ಲಲ್ಲಿ ಅದೊಂದು ಬೆನಿಫಿಟ್ ಇದೆ. ಆಮೇಲೆ ಇನ್ನೊಂದು ಏನಂದರೆ, ಶೆಲ್ಲಲ್ಲಿ ನಾನು ನೋಡಿದೆ ಒಂದು 2-3 ಕಡೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ನೋಡಿದೆ. ಸೊ ಈಗ ಈ ಹ್ಯಾಂಡಿಕ್ಯಾಪ್ಟ್ಗೆ ಮತ್ತು ಈ ಮಾತು ಬರದೇ ಇರೋರಿಗೆ ಎಲ್ಲ ಕೆಲಸ ಕೊಡ್ತಾರೆ. ಸೊ ಅವ್ರಿಗೆ ಮತ್ತೆ ಒಂದು ನಾವು ಎಷ್ಟು ಪೆಟ್ರೋಲ್ ಹಾಕ್ಸ್ಬೇಕು ಏನಂತ ಬೋರ್ಡ್ ಥರ ಮಾಡಿಕೊಟ್ಟಿರ್ತಾರೆ. 200, 300, 1000, 5000 ಆ ಥರ ಎಲ್ಲ ಇದೆ. ಸೊ ಅವ್ರಿಗೆ ಮಾತು ಬಂದಿಲ್ಲ ಅಂದ್ರೂ ಅವ್ರು ಇದನ್ನು ತೋರಿಸ್ಬಿಟ್ಟು ಪೆಟ್ರೋಲ ಡೀಸೆಲ್ಲ ಎಷ್ಟು ಅಮೌಂಟ್ ಅಂತೇಳಿ ನಾವು ಅದನ್ನು ಅವ್ರಿಗೆ ತೋರಿಸಿದ್ರೆ ಅಷ್ಟು ಪೆಟ್ರೋಲ್ ಹಾಕ್ತಾರೆ. ಸೊ ಆ ರೀತಿಯಾಗಿ ಒಂದು ಆಪ್ಷನ್ನು ಯಾವ ಪೆಟ್ರೋಲ್ ಬಂಕಲ್ಲೂ ನಾನು ನೋಡಿಲ್ಲ. ಸೊ ಮಾತು ಬರದೇ ಇರೋರನ್ನ, ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿರೋರ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿರೋದು ಶೆಲ್ ಪೆಟ್ರೋಲ್ ಬಂಕಲ್ಲಿ ಇದೊಂದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ಈ ಥರ ಅಂಶಲ್ಲ ಸಿಕ್ಕಿದ್ರೆ ಸ್ವಲ್ಪ ಎದ್ದು ನಿಂತ್ಕೊಂಡು ಎಕ್ಸ್ಪಲ್ಸಲ್ಲಿ ಬಿಟ್ಟರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಜಂಪ್ ಆಗಿಬಿಡ್ತೀವಿ. ಸ್ವಲ್ಪ ಎದ್ದು ನಿಂತ್ಕೋಬೇಕು ಗಾಡಿನಲ್ಲಿ, ಗೊತ್ತಾಗಲ್ಲ. ಬಟ್ ಹ್ಯಾಂಡ್ಲ್ ಗ್ರಿಪ್ಪಾಗಿ ಹಿಡ್ಕೊಂಡಿರಬೇಕು, ಜಂಪ್ ಆಗಿಬಿಡುತ್ತೆ. ಯಾಕಂದರೆ ಸಸ್ಪೆನ್ಷನ್ ಅಷ್ಟು ಸ್ಮೂತ್ ಇದೆಯಲ್ಲ, ಮೊದಲೇ ಆಫ್ ರೋಡ್ ಗಾಡಿ ಇದು. ಸೊ ಹಾಗಾಗಿ ಅಂಶಗಳಲ್ಲೆಲ್ಲ ಅದೊಂದು ಬೆನಿಫಿಟ್ ಇದರಲ್ಲಿ. ಎಲ್ಲ ಗಾಡಿನಲ್ಲೂ ಹಂಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ಅಡ್ವೆಂಚರ್ ಗಾಡಿಗಳಲ್ಲಿ ತುಂಬ ಈಸಿ ಅದು ಮಾಡೋದಕ್ಕೆ. ಮತ್ತು ಲೇಟ್ ಆಗಿದ್ರೂ ನಾನು ಫ್ಲೈಯರ್ ಮೇಲೆ ಹೋಗಲ್ಲ, ಯಾಕಂದರೆ ಅಲ್ಲೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಟಿಕೆಟ್ ತೊಗೊಳೋದಕ್ಕೆ. ಅಲ್ಲೂ ಕೂಡ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಕೆಳಗಡೆನೇ ಹೋಗ್ತೀನಿ. ಸ್ವಲ್ಪ ಫಾಸ್ಟ್ ಇದ್ದೀನಿ ಅಷ್ಟೇ, ಸ್ವಲ್ಪ ಕವರ್ ಮಾಡಬೇಕು ಟೈಮ್ನಷ್ಟೇ. ಈಗ ನನಗೆ ಒಂದು ಅರೌಂಡು 10 ಮಿನಿಟ್ಸ್ ಲೇಟ್ ಆಯಿತು. ಆ 10 ಮಿನಿಟ್ಸ್ ಲೇಟ್ ಆದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಯಾಕಂದರೆ 9:15ಗೂ ಮುಂಚೆ ಪಂಚ್ ಮಾಡಿರಬೇಕು. 9 o'clock ಗ್ರೇಸ್ ಟೈಮ್ ಒಂದು 15 ಮಿನಿಟ್ಸ್ ಇರುತ್ತೆ. ಅದನ್ನು ನಾನು ಕವರ್ ಮಾಡಬೇಕು. ಆ 9:15 ಒಳಗಡೆ ನಾನು ಆಫೀಸಲ್ಲಿ ಇರಬೇಕು. ಈಗ 9:41 ತುಂಬ ಲೇಟ್ ಆಯ್ತಿದ್ದು ಆ್ಯಕ್ಚುಲಿ. ಇದೇ ವೀರಸಂದ್ರ ಸಿಗ್ನಲ್ಲು, ನೆನೆಲ್ಲ ಇಲ್ಲಿ ನೀರು. ಸೊ ನೋಡಿ, ಈ ಥರ ನಿಂತ್ಕೊಂಡ್ಬಿಟ್ರೆ ಹಿಂದೆ ಬರೋರು ಗತಿ ಏನು. ಸೊ ನಿಮ್ಗೆ ಕಾಣಿಸ್ತಿದೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ಗೆ ಹೋಗೋದು ಟೋಲು. ಸೊ ಈ ಟೋಲಲ್ಲಿ ನೋಡಿ, ಈವನ್ ಕಾರ್ಡ್ ಇರೋರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಆ ಕಡೆ ಕಾರ್ಡ್ ಇಲ್ಲದೆ ಇರೋದು ಕ್ಯೂ ಬಂದು ಇನ್ನೂ ದೊಡ್ಡದಿದೆ. ಸೊ ಅಲ್ಲಿ ಒಂದು 10 ನಿಮಿಷ ಟೈಮ್ ಎಷ್ಟಾಗ್ಬಿಡುತ್ತೆ. 10 ನಿಮಿಷ ಟೈಮ್ನ ಇಲ್ಲೇ ಸ್ವಲ್ಪ ಕವರ್ ಮಾಡ್ಬೋದು. ನಾನು ತುಂಬ ಅದು ಚೆಕ್ ಮಾಡಿದ್ದೀನಿ. ಸ್ಮಾರ್ಟ್ ಕಾರ್ಡ್ ಇಟ್ಕೊಂಡು ಹೋದ್ರೂ ಬೇಗ ಏನಾಗಲ್ಲ. ತುಂಬ ಜನ ಇದ್ದರೆ ಅಲ್ಲಿ ಲೇಟ್ ಆಗುತ್ತೆ. ಒಂದೊಂದೇ ಕಾರ್ಡ್ ಸ್ಕ್ಯಾನ್ ಆಗಿ ಹೋಗೋದು, ಅದು ಫಾಸ್ಟ್ ಆಗೋಲ್ಲ. ಇನ್ನು ದುಡ್ಡು ಕೊಟ್ಟು ಹೋಗ್ತೀವಿ ಅಂದರೆ ಅದರಲ್ಲಂತೂ 15 ನಿಮಿಷ ಬೇಕು ಆಚೆ ಬರೋದಕ್ಕೆ. ಅಂತ ಅದಕ್ಕೆ ಏನಕ್ಕೆ ನಾವು ಟೋಲ್ ಕಟ್ಟಿ 35 ರೂಪೀಸು ಡಬಲು, ಸಿಂಗಲ್ ತೊಗೊಂಡ್ರೆ 25 ರೂಪೀಸು, ಮಂತ್ಲಿ ತೊಗೊಂಡ್ರೆ 700 ಸಮಥಿಂಗ್ ಇದೆ. ಸೊ ಅಷ್ಟು ಕೊಡಬೇಕು. ನೋಡಿ ಹಿಂಗೆ ಸ್ವಲ್ಪ ಏನಾದರೂ ಆತರ ಪಟ್ಟರೆ ಓವರ್ಟೇಕ್ ಮಾಡೋಕ್ಕೆ ಹೋದೆ. ಬಟ್ ಅವನು ಫುಲ್ ಫಾಸ್ಟ್ ಮಾಡಿಬಿಟ್ಟ, ಸ್ಲೋ ಇತ್ತು ಅವನು. ಒಂದೇ ಸರಿ ರೈಸ್ ಮಾಡ್ದೆ, ಯಾರು ಈ ಕ್ಯಾಂಟ್ರ್ ಅವನು. ಸೊ ಹಂಗಾಗಿ ನನಗೆ ಗ್ಯಾಪ್ ಸಿಕ್ಕಲಿಲ್ಲ. ನುಗ್ಸಿದ್ರೆ ಬಗ್ಗೆನೇ ಇವಾಗ ಇನ್ನೂ ಎಲ್ಲೋ ಕಂಟ್ರೋಲ್ ಮಾಡ್ಕೊಂಬಿಟ್ಟೆ. ಸೊ ಇಲ್ಲಿನೇ ಇರೋದು ಹೊಸ ರೋಡ್ ಸಿಗ್ನಲ್, ಮೇಯ್ನು ಬೊಮ್ಮನಹಳ್ಳಿ ಸಿಗ್ನಲ್ಲು, ಕೂಡ್ಲುಗೇಟ್ ಸಿಗ್ನಲ್ಲು, ಇದು 3 ಕೂಡ ನಾವು ತುಂಬ ಕಷ್ಟ ಇದು. ಆಮೇಲೆ ಅಲ್ಲಿ ಮಡಿವಾಳ ಹತ್ರ ಸೆಂಟ್ ಜಾನ್ವರೆಗೂ ಸ್ವಲ್ಪ ಸ್ಲೋ ಮೂವಿಂಗು. ಸೆಂಟ್ ಜಾನ್ ಸಿಗ್ನಲ್ಲು ತುಂಬ ದೊಡ್ಡ ಸಿಗ್ನಲ್ಲೇ ನಮಗೆ, ಅದು ಕೂಡ ಒಂದೊಂದು ಟೈಮ್ ಫುಲ್ಲು ಜಾಮ್ ಆಗಿಬಿಡುತ್ತೆ. ಇಲ್ಲೇ ಮುಂದೆ ಹೊಸ ರೋಡ್ ಸಿಗ್ನಲ್ಲು. ಸೊ ನಾವು ಸಿಗ್ನಲಲ್ಲಿ ಹೋಗಿ ತಗಲಾಕೊಂಡ್ರೆ 2 ಸಿಗ್ನಲ್ ಬೇಕಾಗುತ್ತೆ ಪಾಸ್ ಆಗೋದಕ್ಕೆ. ಈಗ ನೋಡಿ ಆಲ್ರೆಡಿ ಗ್ರೀನಲ್ಲಿದೆ, ನಾನು ಹೋಗೋಷ್ಟರಲ್ಲಿ ರೆಡ್ಗೆ ಬೀಳುತ್ತೆ. ಸೊ ಆಗೇನು ಮಾಡ್ತೀವಿ, ಇದೇ ಟ್ರಿಕ್ಸ್ ಅಂದರೆ, ಸೊ ಇಲ್ಲಿ ಲೆಫ್ಟ್ ಎತ್ತು ಸರ್ವಿಸ್ ರೋಡ್ ತೊಗೊಂಡ್ಬಿಡ್ತೀವಿ. ಇಲ್ಲಿ ಸರ್ವಿಸ್ ರೋಡ್ ತೊಗೊಂಡ್ರೆ ಸಿಗ್ನಲ್ಗೆ ಹೋಗಿ ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ, ಮುಂದೆ ಪಾಸ್ ಆಗಿಬಿಡ್ತೀವಿ. ಸಮ್ ಟೈಮ್ ಇಲ್ಲೂ ಜಾಮ್ ಆಗುತ್ತೆ, ಆಲ್ಮೋಸ್ಟ್ ಇರೋಲ್ಲ. ಒಂದೊಂದು ಟೈಮ್ ಇಲ್ಲಿ ಜಾಮ್ ಆಗಿಬಿಡುತ್ತೆ, ಆವಾಗ ಅದೇ ಬೆಸ್ಟ್ ಅಪ್ ಅನಿಸ್ಬಿಡುತ್ತೆ ಹೈವೇನಲ್ಲಿ ಹೋಗೋದು. ಬಟ್ ಎಲ್ಲ ಟೈಮಲ್ಲೂ ಇರೋಲ್ಲ. ಸೊ ಈಗ ಆರಾಮಾಗಿ ಪಾಸ್ ಆಗಿಬಿಡ್ತೀವಿ. ಸೊ ನೋಡಿ, ಅಲ್ಲಿ ನಾನು ಹೋಗಿದ್ರೆ ವೆಯ್ಟ್ ಮಾಡಬೇಕಾಗಿತ್ತು ಸಿಗ್ನಲಲ್ಲಿ. ಇನ್ನು ಗ್ರೀನಲ್ಲೇ ಇದೆ, ಇನ್ನೇನು 7-8 ನಿಮಿಷ. ಅಲ್ಲಿ ಸ್ವಲ್ಪ ಸ್ಲೋ ಮಾಡ್ಕೊಂಡು ಮೂವ್ ಆಗೋಷ್ಟರಲ್ಲಿ ನನಗೆ ಸಿಗ್ನಲ್ ಬಿದ್ದೋಗ್ಬಿಡೋದು, ಎಲ್ಲ ಪಾಸು ಆಗಿರೋದೇನೋ. ಬಟ್ ಹೇಳೋಕ್ಕಾಗಲ್ಲ, ನಂಬೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ನಾವು ಇಲ್ಲಿ ಬಂದುಬಿಡೋದು. ಇದು ಸ್ವಲ್ಪ ಸೇಫ್. ಓಕೆ, ಇದು ಸ್ವಲ್ಪ ಸೇಫ್ ನಮಗೆ.
ಇಲ್ಲಿ ಸಿಗ್ನಲ್ ಬಿದ್ದಿದೆ ನೋಡಿ. ಈಗ ಇನ್ ಕೇಸ್ ನಾನು ಅಲ್ಲಿ ಬಂದು ವೆಯ್ಟ್ ಮಾಡಿದರೆ ಇನ್ನೂ ಒಂದು 2 ನಿಮಿಷ ಸಿಗ್ನಲ್ ವೆಯ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಇಲ್ಲಿ ಬಂದು ಈ ಥರ ತಗೊಂಡು ಏನೆಲ್ಲ ಗುಂಡಿಗಳು ತೋಡ್ಬಿಟ್ಟಿದ್ದಾರೆ. ಸೊ ಇದು ಮೆಟ್ರೋ ಸ್ಟೇಷನ್ನು, ಹೊಸ ರೋಡ್ ಸಿಗ್ನಲ್ ಹತ್ರ ಇರೋ ಮೆಟ್ರೋ ಸ್ಟೇಷನ್ನು. ಫುಲ್ ಕಾಮಗಾರಿ ನಡೀತಾ ಇದೆ, ಎಲ್ಲ ಸ್ಟೇಷನ್ನು ಕಾಮಗಾರಿ ನಡೀತಾ ಇದೆ, ಯಾವುದು ಕಂಪ್ಲೀಟಾಗಿ ಆಗಿಲ್ಲ ಈ ಹೊಸೂರು ಮೇನ್ ರೋಡಲ್ಲಿ. ಸೊ ಈಗ ಬಂದರೆ ಒಂದು ಸ್ವಲ್ಪ ಟೈಮ್ ಸೇವ್ ಮಾಡ್ತೀವಿ. ಇಲ್ಲಿ ಈ ಬಸ್ಗಳನ್ನವ್ರದ್ದೇ ತುಂಬ ತೊಂದರೆ. ಸೈಡಲ್ಲಿ ಹೋಗಿ ನಿಲ್ಲಿಸಲ್ಲ, ಮೇನ್ ರೋಡಲ್ಲೇ ನಿಲ್ಸ್ಕೊಂಡಿರ್ತಾರೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಕರೆಕ್ಟಾಗಿ ಪಾರ್ಕ್ ಮಾಡಲ್ಲ. ಆಮೇಲೆ ಒಬ್ಬನಿಂದ ಲೈನಾಗಿ ನಿಲ್ಲಿಸ್ಬಿಡ್ತಾರೆ. ಹಿಂದೆ ಬರೋ ಗಾಡಿಗಳು ಕಾರುಗಳೆಲ್ಲ ಫುಲ್ ಜಾಮ್ ಆಗಿಬಿಡ್ತವೆ. ಸೊ ಅದರಲ್ಲೂ ನಿಮಗೆ ತೋರಿಸಿದ್ದು ಬನ್ನಿ ಮುಂದೆ ಸಿಗ್ನಲ್ಗಳಲ್ಲಿ ಇದೆಲ್ಲ ಸಿಗ್ನಲಲ್ಲಿ ನಡೆಯುತ್ತೆ. ಸಿಗ್ನಲ್ಗಳು ಬಿಟ್ಟಿದ್ರೂ ಬಸ್ನವ್ರು ಮುಂದೆ ಹೋಗಲ್ಲ. ಈಗ ಮೊದಲು ಸಿವಿಲ್ ಬಸ್ನವರೆಲ್ಲ ಕಾಯ್ಕೊಳ್ಳೋರಲ್ಲ ಜನನ ಕರ್ಕೊಂಡು. ಈಗ ಸಿವಿಲ್ ಬಸ್ಗಳೇ ಇಲ್ಲ ಬ್ಯಾಂಗ್ಳೂರಲ್ಲಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಓಡಾಡೋ ಸಿವಿಲ್ ಬಸ್ಗಳೇ ಇಲ್ಲ, ಎಲ್ಲ ನಿಂತೋಗ್ಬಿಟ್ಟಿದ್ದಾವೆ. ಏನೋ ನಿಮಗೆ ಮಾರ್ಕೆಟಿಂದ ಮೆಜೆಸ್ಟಿಕ್ಕಿಂದ ಲಾಂಗ್ ಡ್ರೈವ್ ಹೋಗೋವಂಥದ್ದು, ಬೇರೆ ಕಡೆ ಹಳ್ಳಿಗಳ ಕಡೆ ಅಥವಾ ದೂರ ಹೋಗೋವಂಥದ್ದು ಸಿವಿಲ್ ಬಸ್ಗಳಿದ್ದಾವೆ. ಬಿಟ್ಟರೆ ಬ್ಯಾಂಗ್ಳೂರು ಸಿಟಿನಲ್ಲಿ ಓಡಾಡೋವಂಥ ಸಿವಿಲ್ ಬಸ್ಸಸ್ಸೇ ಇಲ್ಲ. ಅದರಲ್ಲೂ ಇವಾಗ ಸಿವಿಲ್ ಬಸ್ನವ್ರನ್ನ ಮುಂಚೆ ನೋಡ್ತಾ ಇದ್ದೆ, ಒಂದೊಂದು ಬಸ್ ಸ್ಟಾಪಲ್ಲಿ 5 ನಿಮಿಷ ನಿಂತ್ಕೊಂಡು ಕರೀತಾಯಿದ್ರು. ಸೊ ಹಂಗಿರೋದು. ಸೊ ಬಟ್ ಇಲ್ಲಿ ಆ ಥರ ಇಲ್ಲ. ಈಗ ಅವ್ರು ಇಲ್ಲವೇ ಇಲ್ಲ. ಈಗೆಲ್ಲ ಗೌರ್ಮೆಂಟ್ ಬಸ್ನವರು BMTCಗಳಿದ್ದಾವಲ್ಲ, ಸಿಗ್ನಲಲ್ಲೂ ಸಿಗ್ನಲ್ಗಳಲ್ಲೇ ನಿಲ್ಸ್ಕೊತಾರೆ ಪೊಲೀಸರು, ಅವ್ರಿಗೆ ಏನು ಕೇಳೋದಿಲ್ಲ. ಸೊ ನೋಡಿ ಇಲ್ಲಿ ಮುಂದೆ ಟ್ರಾಫಿಕ್ ಆಯಿತು. ನನಗೆ ಟ್ರಾಫಿಕ್ ಮುಂದೆ ಸಿಗ್ನಲ್ ಬಿದ್ದಿದೆ. ಇದು ಕೂಡ್ಲುಗೇಟ್ ಸಿಗ್ನಲ್. ನೆಕ್ಸ್ಟು ಇಲ್ಲಿ ಮತ್ತೆ ಸರ್ವಿಸ್ ರೋಡು. ಸೊ ಇಲ್ಲಿ ಸರ್ವಿಸ್ ರೋಡ್ ತಗೊಂಡ್ರೆ ಇಲ್ಲಿ ಪಾಸ್ ಆಗಿಬಿಡ್ತೀವಿ. ಸೊ ಹಂಗೆ ನೋಡಿ ಸಿಗ್ನಲಲ್ಲಿ ನಿಲ್ಸ್ಕೊಂಡಿರ್ತಾರಲ್ಲ ಬಸ್ಗಳು, ಹೋಗಲ್ಲ ಅವರು. ಸಿಗ್ನಲ್ ಬಿದ್ದಿದ್ರು ಗ್ರೀನ್ ತೋರಿಸಿದ್ರು ಹೋಗಲ್ಲ. ಪೊಲೀಸ್ ಕೂಡ ಅವ್ರನ್ನ ಕೇಳಲ್ಲ. ಜನನ ಕರೆದು ಹತ್ತಿಸ್ಕೊಳ್ತಾ ಇರ್ತಾರೆ. ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅಲ್ಲಿ ಎಷ್ಟಾಗುತ್ತೆ ಅಂದರೆ 2-3 ಬಸ್ ನಿಂತ್ಕೊಂಡ್ಬಿಡ್ತಾವೆ ಸಿಗ್ನಲಲ್ಲಿ. ಹಿಂದೆ ಬರೋ ಗಾಡಿನವರೆಲ್ಲ ಆರನ್ ಮಾಡಿ ಮತ್ತೆ ಅವರು ಸೈಡಿಗೆ ತೊಗೊಂಡು ಹೋಗ್ಬೇಕಂದ್ರೆ ಆ ಟ್ರಾಫಿಕಲ್ಲಿ ಎಷ್ಟು ಲೇಟ್ ಆಗ್ಬಿಡುತ್ತೆ ಗೊತ್ತಾ. ಅವರಿಂದನೇ ಒಂದೊಂದ್ಸಲಿ ನಾವೇ ಸಿಗ್ನಲಲ್ಲಿ ತಗೊಳಕೊಂಡ್ಬಿಡ್ತೀವಿ. ಸೊ ಆ ಥರ ನೋಡಿ ಇಲ್ಲಿ ಮಾಡಿ ಸ್ವಲ್ಪ ಫ್ರೀ ಮಾಡಿ ಮುಂದಕ್ಕೆ ಬಸ್ಗಳು ಬಿಟ್ಟಿದ್ದಾರೆ. ಇಲ್ಲೆಲ್ಲ ಸ್ವಲ್ಪ ಈಗ ಹೇಳ್ತಾ ಇದ್ದಾರೆ ಮುಂದೆ ಬನ್ನಿ ಅಂತೇಳಿ. ಇದು ಮೆಟ್ರೋ ಸ್ಟೇಷನ್ ಕೆಳಗಡೆ ಬಸ್ ಸ್ಟಾಪ್ ಮಾಡಿದ್ದಾರೆ. ಸೊ ಇದು ಬಸ್ ಸ್ಟಾಪು. ಈಗ ಇಲ್ಲಿಗೆ ಬರೋದಕ್ಕೆ ಅವರು ಏನಾಗೋದು ಅವ್ರಿಗೆ ಗೊತ್ತಿಲ್ಲ. ಈ BMTC ಡ್ರೈವರ್ಗಳಿಗೆ ಮುಂದೆ ಬಂದು ಕರೆಕ್ಟಾಗಿ ಬಸ್ ಸ್ಟಾಪಲ್ಲಿ ಪಾರ್ಕ್ ಮಾಡಿ ಮುಂದೆ ಹೋಗಲ್ಲ. ರೋಡಲ್ಲೇ ನಿಲ್ಸ್ಕೊಂಡ್ಬಿಡೋದೆ, ಎಲ್ಲಂದ್ರೆ ಅಲ್ಲೇ ನಿಲ್ಸ್ಕೊಂಡ್ಬಿಡೋದೆ ಅವರು. ಆ ಥರ ಒಂದು ಪರಿಸ್ಥಿತಿ. ಇದು ತುಂಬಾ ಕಷ್ಟ ಈ ಥರ ಆದರೆ. ಸೊ ಇವಾಗ ಮತ್ತೆ ಇಲ್ಲಿ ಮುಂದೆ ಸ್ಟ್ರೈಟ್ ಹೋದರೆ ಅಲ್ಲಿ ಸ್ವಲ್ಪ ಜಾಮ್ ಆಗೋಂಥ ಚಾನ್ಸಸ್ ಇರುತ್ತೆ. ಸರ್ವಿಸ್ ರೋಡ್ ಅಲ್ಲಿ ಯೂಸ್ ಮಾಡಬಾರ್ದು. ಈ ಸಿಗ್ನಲ್ ಅಷ್ಟೊಂದು ಇರೋಲ್ಲ, ಸ್ವಲ್ಪ ಫ್ರೀಯಾಗಿ ಪಾಸ್ ಆಗಿಬಿಡ್ತೀವಿ. ಯಾವುದು ಗಾರೆಪಾಳ್ಯ ಸಿಗ್ನಲ್ಲು. ಸೊ ಈ ಥರ BMTC ಬಸ್ನವರು ನಿಲ್ಸ್ಕೊಂಡ್ಬಿಟ್ರೆ ಮುಂದೆ ಹೋಗಲ್ಲ. ಸಿಗ್ನಲ್ ಬಿದ್ದಿದ್ರು ಗ್ರೀನ್ ಇದ್ರೂ ಅಲ್ಲಿ ಜನನ ಹತ್ತಿಸ್ಕೊಳ್ಳೋಕೆ. ಆಮೇಲೆ ಪೊಲೀಸ್ನವರು ಜನಕ್ಕೆ ಹೇಳಬೇಕು ಎಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿ ಕಳಿಸ್ಬೇಕಿಲ್ಲ, ಎಲ್ಲ ಬಂದು ಸಿಗ್ನಲಲ್ಲೇ ನಿಂತ್ಕೊಳ್ಳೋದು, ಸಿಗ್ನಲಲ್ಲೇ ಬಸ್ ಹುಡ್ಕೋದು. ಹಂಗಾಗಿ ಅವರು ನಿಲ್ಸ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಿಗ್ನಲ್ ಬಿಟ್ಟಿದ್ರು ನಮ್ಗೆ ಪಾಸ್ ಆಗೋಕ್ಕಾಗಲ್ಲ. ಇನ್ನು 18 ಸೆಕೆಂಡ್ಸ್ ಇದೆ, ನಾನು ಪಾಸ್ ಆಗಿಬಿಡ್ತೀನಿ. ಮೇ ಬಿ 14, 13. ಓಕೆ, ಏನು ತೊಂದರೆ ಇಲ್ಲ, ಇದು ಪಾಸ್ ಆಗ್ತೀನಿ. 8:52 ಅಂದರೆ ಆಲ್ಮೋಸ್ಟ್ ಮಡಿವಾಳ ಕ್ರಾಸ್ ಆಗಬೇಕಾಗಿತ್ತು ನಾನು. ಇನ್ನೂ ಬೊಮ್ಮನಹಳ್ಳಿನೂ ಕ್ರಾಸ್ ಆಗಿಲ್ಲ. ಅಲ್ಲೆಲ್ಲ ಕ್ಯಾಮ್ರಾಗಳಿದ್ದಾವೆ ಎಲ್ಲಿ ಸಿಗ್ನಲ್ಗಳಲ್ಲಿ, ಅಲ್ಲೆಲ್ಲೇ ಫಿಕ್ಸ್ ಮಾಡಿದ್ದಾರೆ. ಸೊ ಅವೆಲ್ಲ ನಮ್ಮನ್ನು ಸ್ಪೀಡ್ ಎಷ್ಟು ಹೋಗ್ತಾ ಇದ್ದಾರೆ, ಹೆಲ್ಮೆಟ್ ಇದೆಯಾ ಇಲ್ವಾ ಎಲ್ಲನೂ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿ ಕುತ್ಕೊಂಡು ಅವ್ರು ಮತ್ತೆ ಅದನ್ನೆಲ್ಲ ಫೈನ್ ಹಾಕ್ಬಿಡ್ತಾರೆ ನಮಗೆ ಬ್ಯಾಂಗ್ಳೂರಲ್ಲಿ. ಅಷ್ಟು ಈಸಿಯಾಗಿ ಸಿಗ್ನಲೆಲ್ಲ ಜಂಪ್ ಮಾಡಿದ್ರೆ, ಅಥವಾ ನಾವು ಹೆಲ್ಮೆಟ್ ಹಾಕಿಲ್ಲ, ಪಿಲಿಯನ್ ಹೆಲ್ಮೆಟ್ ಹಾಕಿಲ್ಲ ಅಂದರೆ ನಮ್ಮ ಪೊಲೀಸ್ ಇರಲೇಬೇಕು ಅಂತಿಲ್ಲ. ಎಲ್ಲ ಕ್ಯಾಮ್ರಾಗಳಿದೆ. ಆ ಕ್ಯಾಮ್ರಾನ ಮತ್ತೆ ಅವರು ಚೆಕ್ ಮಾಡ್ತಾರೆ. ಅದರಲ್ಲಿ ಚೆಕ್ ಮಾಡಿದಾಗ ಅವ್ರಿಗೆ ಯಾರಿಗೆ ಹೆಲ್ಮೆಟ್ ಹಾಕಿಲ್ಲ ಏನಿದೆ ಗಾಡಿ ನಂಬರ್ ಕ್ಲಿಯರಾಗಿ ಕಾಣಿಸುತ್ತೆ. ಫೈನ್ ಹಾಕಿ ಆನ್ಲೈನಲ್ಲಿ ನಮ್ಗೆ ಫೈನ್ ಬಿದ್ದಿರುತ್ತೆ. ಯಾವಾಗ ನಿಮ್ಮ ನಂಬರಲ್ಲಿ ಹೋಗ್ಬಿಟ್ಟು ಗಾಡಿ ಆನ್ಲೈನಲ್ಲಿ ಚೆಕ್ ಮಾಡ್ಕೊಬೇಕು ಏನಾದರೂ ಫೈನ್ ಇದೆಯಾ. ಸುಮಾರು 10 ಇಯರ್ಸಿಂದ ನಾನು 10-12 ಇಯರ್ಸಿಂದ ಬ್ಯಾಂಗ್ಳೂರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ ಬೈಕಲ್ಲಿ. ಸೊ ನಂದು ಮುಂಚೆ FZ, ಅದಾದಮೇಲೆ ಪ್ಲಾಟಿನ ತೊಗೊಂಡೆ ಮೈಲೇಜ್ಗೆ, ಅದಾದಮೇಲೆ ಆಫ್ ರೋಡ್ಗೆಲ್ಲ ಹೋಗೋದಕ್ಕೆ, ಲಾಂಗ್ ಡ್ರೈವ್ ಹೋಗೋದಕ್ಕೆ ಅಂತೇಳಿ ಎಕ್ಸ್ಪಲ್ಸ್ ತೊಗೊಂಡಿದ್ದೀನಿ. ಸೊ ಒಂದು 12 ಇಯರ್ಸ್ ಆಯಿತು. ನಾನು 2012ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಬೈಕೆಲ್ಲ ನಾನು ಸಿಟಿನಲ್ಲಿ ಟ್ರಾವೆಲ್ ಮಾಡೋಕ್ಕೆ. ಓಡಿಸಿ ನನಗೆ ಎಲ್ಲ ಹೆಂಗೆ ಓಡಿಸ್ಬೇಕು ಸಿಟಿನಲ್ಲಿ, ಟ್ರಾಫಿಕಲ್ಲಿ ಹೆಂಗೆ ಡ್ರೈವ್ ಮಾಡಬೇಕು ಅಂತ ಏನೂ ಅಷ್ಟು ಕಷ್ಟ ಅನಿಸಲ್ಲ. ಬಟ್ ಜಾಮ್ ಆಗಿಬಿಟ್ರೆ ಕಷ್ಟನೇ.
ಸ್ವಲ್ಪ ಹೊಸಬರು ಸ್ವಲ್ಪ ಭಯ ಇರೋರೆಲ್ಲ ಬ್ಯಾಂಗ್ಳೂರು ಸಿಟಿನಲ್ಲಿ ಬಂದು ಓಡ್ಸೋಕೆ ಹೋದರೆ ಈ ಟ್ರಾಫಿಕಲ್ಲಿ ಈ ಕಡೆ ಆ ಕಡೆ ಗಾಡಿಗಳು ಹಿಂಗೆ ಅಂತ ಇದ್ದರೆ ತುಂಬ ಕಷ್ಟಪಟ್ಬಿಡ್ತಾರೆ, ಭಯ ಪಟ್ಬಿಡ್ತಾರೆ. ಸೊ ಅದು ತುಂಬ ಕಷ್ಟ. ಭಯ ಒಂದು ಇರಬಾರ್ದು. ನಾವು ಒಂದು ಲೈನಲ್ಲಿ ಹೋಗ್ತಾ ಇರಬೇಕು, ಈ ಕಡೆ ಆ ಕಡೆ ಗಾಡಿ ನೋಡಿಕೊಂಡು ನಾವು ಸ್ವಲ್ಪ ಗಾಡಿ ಹೇಳ್ಕೊಳ್ಳೋಕೆ ಫ್ರೀ ಇದೆಯಾ ಪಾಸ್ ಆಗ್ತಾ ಇರಬೇಕು ನಾವು, ಇಲ್ಲಾಂದರೆ ಮೂವ್ ಆಗೋಕ್ಕಾಗೋದಿಲ್ಲ ಟ್ರಾಫಿಕಲ್ಲಿ. ಆಮೇಲೆ ನಾವೆಲ್ಲ ಟೈಮು ರೈಟಲ್ಲೇ ನಾವು ಓವರ್ಟೇಕ್ ಮಾಡ್ತೀವಿ ಅಂದರೆ ಆಗೋಲ್ಲ ಟೂ ವೀಲರ್ ಬ್ಯಾಂಗ್ಳೂರು ಸಿಟಿನಲ್ಲಿ. ಸೊ ನಮಗೆ ತುಂಬ ಟೈಮ್ ಹೆಲ್ಪ್ ಆಗೋದೇ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡ್ ಪಕ್ಕದಲ್ಲಿ ಅಥವಾ ಫುಟ್ಪಾತ್ ಪಕ್ಕದಲ್ಲಿ ನಮಗೆ ಗ್ಯಾಪ್ ಸಿಗುತ್ತಲ್ಲ, ಆ ಗ್ಯಾಪಲ್ಲೇ ತುಂಬ ಹೆಲ್ಪ್ ಆಗೋದು ಟೂ ವೀಲರ್ಗೆ. ಸೀರಿಯಸ್ಲಿ ಯಾರೇ ಡ್ರೈವ್ ಮಾಡಲಿ ನೋಡಿ, ಲೆಫ್ಟ್ ಸೈಡಲ್ಲೇ ನಮಗೆ ಗ್ಯಾಪ್ ಸಿಗೋದು. ಎಲ್ಲ ಟೈಮು ರೈಟ್ ಸೈಡಲ್ಲಿ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆಗೋಲ್ಲ. ಸೊ ನೋಡಿ, ಇಲ್ಲಿ ಬಸ್ ಸ್ಟಾಪಲ್ಲಿ ರೈಟ್ ಸೈಡಲ್ಲಿ ಫುಲ್ ಜಾಮ್ ಆಗುತ್ತೆ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಫ್ರೀ ಸಿಗುತ್ತೆ. ಬಟ್ ಜನ ಎಲ್ಲ ಬಸ್ ಸ್ಟಾಪಲ್ಲಿ ಹತ್ತುತ್ತಾ ಇರ್ತಾರೆ, ನಾವು ನೋಡ್ಕೊಬೇಕು, ಫ್ರೀ ಇದ್ದರೆ ಪಾಸ್ ಆಗಬೇಕು, ಇಲ್ಲಾಂದರೆ ಹೋಗ್ಬಾರ್ದು, ಜನಕ್ಕೆ ತೊಂದರೆ ಆಗುತ್ತೆ. ಇದು ಮಡಿವಾಳ ಸಿಗ್ನಲ್ಲು. ಸೆಂಟ್ ಜಾನ್ ಸಿಗ್ನಲ್ ಕೂಡ ಸ್ವಲ್ಪ ಕಷ್ಟನೇ, ಒಂದು 2 ಸಿಗ್ನಲ್ಲು, 1 ಸಿಗ್ನಲ್ ಹಂಗೆ ಬೀಳುತ್ತೆ. ಈಗ ನೋಡಿ ಗ್ರೀನ್ ಇದೆ, ನಾನು ಇಲ್ಲಿ ಪಾಸ್ ಆಗೋಷ್ಟರಲ್ಲಿ ಇಲ್ಲಿ ಹೋದರೆ ನಾನು ಮೂವ್ ಆಗೋಲ್ಲ. ಹೀಗೆ ಲೆಫ್ಟಲ್ಲೇ ಹೋಗ್ಬಿಡೋಣ, ಸ್ವಲ್ಪ ಈ ಕಡೆ ಸ್ವಲ್ಪ ಫ್ರೀ ಸಿಗುತ್ತೆ, ಅಂದರೆ ಬಸ್ ಸ್ಟಾಪ್ ಕಡೆ. ಆಗಲ್ಲ, ಫುಲ್ಲು ಜಾಮ್ ಆಗ್ತಾಯಿದೆ. ಓಕೆ, ಇನ್ನು 19 ಸೆಕೆಂಡ್ಸ 18 ಸೆಕೆಂಡ್ಸ್ ಇದೆ ಸಿಗ್ನಲ್ಲು. ಆಗಲ್ಲ ಅಂದ್ಕೊಳ್ತೀನಿ, ಬಿದ್ದೋಯ್ತು, ಎಲ್ಲೋ ಆಯಿತು. 9 ಗಂಟೆ. ಸೊ ಈ 9 ಗಂಟೆಗೆ ನಾನು ಎಕ್ಸಾಕ್ಟಾಗಿ ಇಲ್ಲಿ ಇರಬೇಕು, ಅಂದರೆ ಲೇಟ್ ಆದ್ರೂ ಇಲ್ಲಿದ್ದರೆ. ಸೊ ಏನು ಗ್ರೇಸ್ ಟೈಮ್ ಇದೆಯಲ್ಲ, ಆ ಗ್ರೇಸ್ ಟೈಮಲ್ಲಿ ನಾನು ಹೋಗಿ ಇನ್ನು 15 ಮಿನಿಟ್ಸ್ ಇದೆ, ಅದರಲ್ಲಿ ಇನ್ನೊಂದು 6 ಮಿನಿಟ್ಸು ನನಗೆ ಟ್ರಾವೆಲ್ ಆಗುತ್ತೆ, 5-6 ಮಿನಿಟ್ಸ್ ಆಗುತ್ತೋ. ಟ್ರಾವೆಲ್ ಮಾಡ್ಕೊಂಡು ಗ್ರೇಸ್ ಟೈಮಲ್ಲಿ ಪಂಚ್ ಮಾಡಿಬಿಡ್ತೀನಿ. ಸೊ ಇದು ಬೆಸ್ಟ್, ಕರೆಕ್ಟಾಗಿ ಬಂದಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ಆದರೂ ರೀಚ್ ಮಾಡ್ಕೊಂಡಿದ್ದೀನಿ. ಈಗ 30 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ದೀನಿ. ಎಷ್ಟು ಇಲ್ಲಿಗೆ ಮನೆಯಿಂದ ಇಲ್ಲಿಗೆ ಒಂದು 22 ಕಿಲೋಮೀಟರ್ಸ್ ಏನಾಗುತ್ತೆ. ಇನ್ನು ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದು 26-27 ಕಿಲೋಮೀಟರ್ ಆಗಿಬಿಡುತ್ತೆ. ಓಕೆ, 30 ಮಿನಿಟ್ಸ್ ಆಗಿದೆ ಈಗ ಟ್ರಾವೆಲ್ಲು. 8:31ಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ, ಈಗ ಕರೆಕ್ಟಾಗಿ 9:01 ಇಲ್ಲಿ ಕಾಣಿಸ್ತಿದೆ ನೋಡಿ ಟೈಮು. BBMP ಕಸ ವಿಲೇವಾರಿ ಆಟೋ ಇದು. ಕಸನೆಲ್ಲ ತೊಗೊಂಡೋಗಿ ಎಲ್ಲ ಹಾಕ್ತಾರೋ ನಂಗೆ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ಇಲ್ಲಿ ಚೆಕ್ ಪೋಸ್ಟ್ ಇತ್ತು ಬ್ಯಾಂಗ್ಳೂರಿಗೆ ಎಂಟ್ರ್ ಆಗಬೇಕಂದ್ರೆ. ಈಗ ಬ್ಯಾಂಗ್ಳೂರು ಎಲ್ಲರಿಗೂ ಇದೆ, ತಮಿಳ್ನಾಡು ಬಾರ್ಡ್ರ್ವರೆಗೂ ಇದೆ, ಅಚ್ಚೆಬೆಲೆ ಎಲ್ಲರಿಗೂ ಬ್ಯಾಂಗ್ಳೂರು ಇದೆ ಇವಾಗ. ಇದು ಚೆಕ್ ಪೋಸ್ಟ್ ಆಗಿತ್ತು ಮುಂಚೆ. ಸೊ ಈಗೆಲ್ಲ ಚೆಕ್ ಪೋಸ್ಟ್ ಅನ್ನೋರೇ ಇಲ್ಲ, ಅದನ್ನು ಫೋರಮ್ ಅಂತಾರೆ ನೋಡಿ. ನೆಕ್ಸ್ಟ್ ಇಲ್ಲಿ ಫೋರಮ್ ಮಾಲ್ ಅಲ್ವಾ, ರೈಟ್ ಸೈಡ್ಗೆ ಫೋರಮ್ ಅಂತಾರೆ. ಓಕೆ, ಬ್ಯಾಂಗ್ಳೂರಲ್ಲಿ ಒಂದು ರಿವಾಲ್ಟ್ ಶೋರೂಮ್ ಇದೆ ನೋಡಿ, ಇದೆ ಒಂದೇ ಶೋರೂಮ್ ಇರೋದು, ಇದು ರಿವಾಲ್ಟ್ ಶೋರೂಮ್. ಇದು ಏನು ಎಲೆಕ್ಟ್ರಿಕಲ್ ಬೈಕ್ ಇದೆಯಲ್ಲ, ಆ ಬೈಕ್ ಶೋರೂಮ್ ಇಲ್ಲೇ ಇರೋದು, ಇದೊಂದೇ ಇರೋದು ಬ್ಯಾಂಗ್ಳೂರಿಗೆಲ್ಲ. ಸೊ ಅದಕ್ಕೊಂದ್ಸಲ ವಿಸಿಟ್ ಮಾಡಬೇಕು, ಅದ್ರದ್ದೊಂದು ಶೋರೂಮ್ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಓ ಯಾಕಣ್ಣ ನಿಲ್ಸ್ಕೊಂಬಿಟ್ರು ನೋಡಿ, ಈ ಥರ ಆಗುತ್ತೆ. ಈಗ ಇವ್ರು ನಿಲ್ಸ್ಕೊಂಡ್ರು ನನ್ನ ಪಕ್ಕದಲ್ಲಿ ಲೆಫ್ಟ್ ರೈಟ್ ಹೇಳ್ಕೊಬೇಕಂದ್ರೆ ವೆಹಿಕಲ್ಸ್ ಇರಬಾರ್ದು, ನೋಡ್ಕೊಬೇಕು. ಸಡನ್ನಾಗಿ ಎಳೆದ್ವಿ ಅಂತಂದರೆ ಈ ಕಡೆಯಿಂದನೂ ಆ ಕಡೆಯಿಂದನೂ ಬಂದು ಗುದ್ದುತ್ತಾರೆ. ಮುಂದೆ ಗಾಡಿ ನಿಂತ್ಕೊಂಡ್ರೆ ನಾನು ಫಸ್ಟ್ ಕ್ಲೀನಾಗಿ ನೋಡಿ ಆಮೇಲೆ ಗಾಡಿನ ಎಳ್ಕೊಬೇಕು ಲೆಫ್ಟು ರೈಟು. ಈ ಡೈರಿ ಸರ್ಕಲ್ ಫ್ಲೈಓವರ್ ಹತ್ತು ಎಳೆದಿದೆ ನಂದು ಆಫೀಸು. ಬ್ಯಾಕ್ ಸೈಡ್ ಪಾರ್ಕಿಂಗಲ್ಲಿ ಹೋಗಿ ಸ್ಟಾಪ್ ಮಾಡ್ತೀನಿ, ನೋಡೋಣ. ಇಲ್ಲೊಂದು ಸ್ವಲ್ಪ ಕೇರ್ಫುಲ್ಲಾಗಿ, ಯಾಕಂದರೆ ನಾನು ಹೈವೇಯಿಂದ ಬಂದು ಸರ್ವಿಸ್ ರೋಡಿಗೆ ತೊಗೊಬೇಕು. ಸ್ಟ್ರೈಟ್ ಆಪೋಸಿಟಲ್ಲೇ ನಮ್ಮದು ಗೇಟು, ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಗಾಡಿಗಳು ಬರ್ತಾ ಇರುತ್ತೆ, ಆ್ಯಂಡ್ ಹೈವೇನಲ್ಲೂ ಬರೋರು ನೋಡ್ಕೊಬೇಕಲ್ವ. ಸೊ ನೋಡಿ ಬಂತು ಇಲ್ಲಿ ಬ್ಯಾಕ್ ಸೈಡು ನಮ್ಮದು ಗೇಟು. ಸೊ ಆಲ್ಮೋಸ್ಟ್ ಈಗ 9:06 ಒಂದು ಟೈಮಿಂಗ್ಸ್ ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಎಷ್ಟಿದೆ ಟೈಮರ್ ಏನಾಯಿತು? ಟೈಮರ್ 36 ಮಿನಿಟ್ಸ್ ಆಗಿದೆ. 36 ಮಿನಿಟ್ಸ್ಗೆ ಬಂದಿದ್ದೀವಿ, ಆ್ಯಂಡ್ 9:06 ಬಂದಿದ್ದೀನಿ. ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಆಗ್ಬೋದು ಅರೌಂಡು ನಮ್ಮ ಆಫೀಸ್ಗೂ ಇಲ್ಲಿಗೆ.